ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಪ್ಲೇ ಆಫ್ ಅಂದ್ರೆ IPL ಸಲುವಾಗಿ ಮಾತಾಡ್ತಾ ಇದ್ದೀನಿ ನಿಮ್ಗೆ. IPL ಫೈನಲ್ ಅಂತ, ಯಾಕಂದರೆ ಈಗ ಪಾಕಿಸ್ತಾನ ಭಾರತ ಮಧ್ಯದ ಯುದ್ಧದಿಂದ ಒಂದಿಷ್ಟು ಸ್ಥಗಿತಗೊಂಡಿದ್ದು ಮತ್ತು ಆರಂಭ 17ರಿಂದ 25ರವರೆಗೆ. ಈ 17ರಿಂದ 25 ಒಳಗೆ ಇಡೀ ಒಂದು ಚಿತ್ರ ಬದಲಾಗಿ 25 ರಿಸಲ್ಟ್ ಏನೇನು ಆಗ್ಬೋದು, ಪ್ಲೇ ಆಫ್ದಲ್ಲಿ ಯಾರು ಆಡ್ಬೋದು ಅನ್ನುವಂಥ ಗೆಸ್ಟ್ಗಳು ಎಲ್ಲ ಕಡೆ ಜೋರಾಗಿ ನಡೀತಾ ಇದ್ದಾವೆ. ಈ ನಡುವೆ ಕರ್ನಾಟಕ ಅಂದ ತಕ್ಷಣ ಬೆಂಗಳೂರು ನೆನಪಾಗ್ತದೆ. ಬೆಂಗಳೂರಿಗರು ಮೋಸ್ಟ್ಲಿ ಈ ಸಲ ಪ್ಲೇ ಆಫ್ದಲ್ಲಿ ಆಡ್ತಾರೆ ಅನ್ನುವಂಥ ಭರವಸೆ ಬೆಂಗಳೂರವರಿಗೆ ಮತ್ತು ಇನ್ನುಳಿದವ್ರಿಗೂ ಸಹಿತ ಅದ. ಯಾಕಂದರೆ ಈ ಸಲ 2ನೇ ನಂಬರ್ದಲ್ಲಿ ಅದ. ಈಗ ನಿಮ್ಗೆ ಅಂಕಗಳು ಗೊತ್ತಿದ್ದಾವೆ, ನೋಡಿದರೆ ನೀವು ನಿರಂತರವಾಗಿ IPL ಅದರಲ್ಲಿ 13 ಮ್ಯಾಚ್ಗಳನ್ನು ಪ್ರತಿಯೊಬ್ಬರು ಆಡಬೇಕಾಗ್ತದೆ. ಅದರಲ್ಲಿ ಈಗಾಗಲೇ 11 ಪಂದ್ಯಗಳಾಡಿದಂತಹ ನಮ್ಮ ಗುಜರಾತ್ ಟೈಟನ್ಸ್ ಅವರು 8 ಗೆದ್ದಾರೆ, 3 ಸೋತ್ತಾರೆ, 16 ಅಂಕ ತೊಗೊಂಡಿದ್ದಾರೆ ಅವರು. ಅದ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವರು 11 ಆಡಿದ್ದಾರೆ, 8 ಗೆದ್ದಾರೆ, ಅವರು 3 ಸೋತ್ತಾರೆ. ಅದು ರನ್ ರೇಟ್ ಮೇಲೆ ಸೆಕೆಂಡ್ ಆಗಿದ್ದಾರೆ ಇವರು. ಅದ ನಂತರ ಬರುವಂಥ ಪಂಜಾಬ್ ಕಿಂಗ್ಸ್ 11 ಪಂದ್ಯ ಆಡಿದ್ದಾರೆ, 7 ಗೆದ್ದಾರೆ, 3 ಸೋತ್ತಾರೆ, 15 ಪಾಯಿಂಟ್ ಇದಾವೆ. ಅದಂದ್ರೆ ಮುಂಬೈ ಇಂಡಿಯನ್ಸ್ ಅವರು 12 ಪಂದ್ಯ ಆಡಿದ್ದಾರೆ, 7 ಗೆದ್ದಿದ್ದಾರೆ, ಮತ್ತು ಅದ್ರ ಜೊತೆಗೆ 5 ಸೋತ್ತಾರೆ, 14 ಅಂಕಗಳಿದೆ ಅವರು ಅದಾವ ಪಾಯಿಂಟ್ಸ್ಗಳು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು 11 ಪಂದ್ಯ ಆಡಿದ್ದಾರೆ, 6 ಜಯಿಸಿದ್ದಾರೆ, ಜೊತೆಗೆ 4 ಸೋಲು ಅನುಭವಿಸಿದ್ದಾರೆ, 11 ಅಂಕ ಅವರು ಆಗಿದ್ದಾವೆ. ಲಕ್ನೋ ಸೂಪರ್ ಜಾಯಿಂಟ್ಸ್ 11 ಆಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕಲ್ಕತ್ತಾ ನೈಟ್ ರೈಡರ್ಸ್ ಅವರು 12 ಆಡಿದ್ದಾರೆ, 5 ಸೋತಾರೆ, 5 ಗೆದ್ದರೆ, 6 ಸೋತಾರೆ, 11 ಅಂಕ ಗಳಿಸಿದ್ದಾರೆ. ಇನ್ನು ಅದೇ ಕಾಲಕ್ಕೆ ನಮ್ಮ ಸನ್ರೈಸರ್ಸ್ ಹೈದರಾಬಾದ 11 ಆಡಿದ್ದಾರೆ, 3 ಗೆದ್ದರೆ, 7 ಸೋತಾರೆ, 7 ಅಂಕ ಅವ್ರದ್ದಾಗ್ಯದ. ರಾಜಸ್ಥಾನ್ ರಾಯಲ್ಸ್ 12 ಆಡಿದ್ದಾರೆ, ಅವರು 3 ಗೆದ್ದರೆ, 9 ಸೋತಾರೆ, 6 ಪಾಯಿಂಟ್ ಇದ್ದಾವೆ. ಚೆನ್ನೈ ಸೂಪರ್ ಕಿಂಗ್ಸ್ 12 ಪಂದ್ಯ ಆಡಿದ್ದಾರೆ, 3 ಸೋತ್ತಾರೆ, 9 ಅಂಕ ಗಳಿಸಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ ಸನ್ರೈಸರ್ಸು ಹೈದರಾಬಾದ, ರಾಜಸ್ಥಾನ್ ರಾಯಲ್ಸ, ಚೆನ್ನೈ ಸೂಪರ್ ಕಿಂಗ್ಸ ಔಟ್ ಆದಂಗೆ. ಈಗ ಉಳಿದಿರುವಂಥ ಈ 7ರಲ್ಲಿ ಯಾರ್ಯಾರು 7 ಜನರಲ್ಲಿ 7 ಟೀಮ್ಗಳಲ್ಲಿ ಯಾರು ಟಾಪ್ 4ರಲ್ಲಿ ಬಂದು ಸೇರ್ತಾರೆ, ಪ್ಲೇ ಆಫ್ದಲ್ಲಿ ಬಂದು ಸೇರ್ತಾರೆ ಅನ್ನೋದಿಲ್ಲೇ ಭಾಳ ಚರ್ಚೆ ನಡೆದ. 18 ಅಂಕಗಳನ್ನ ಯಾರು ಪಡ್ಕೊಳ್ತಾರೆ ಮೋಸ್ಟ್ಲಿ ಅವರೆಲ್ಲರೂ ಪ್ಲೇ ಆಫ್ದಲ್ಲಿ ಬರ್ತಾರೆ. ಈಗಾಗಲೇ ಗುಜರಾತ್ ಟೈಟನ್ಸ್ ಅವರು ನಿಮಗೆ ಗೊತ್ತಿದ್ದಾಗ 11 ಪಂದ್ಯ ಆಡಿದ್ರೆ 2 ಅದಾವೆ. ಡೆಲ್ಲಿ, ಲಕ್ನೋ, ಚೆನ್ನೈ ಜೊತೆಗಿದ್ದಾವೆ. ಅದರಲ್ಲೇ ಏನಪ್ಪ ಅಂತಂದ್ರೆ ಅವರು ಇದ್ದಂಥವ್ರು ಈಗಾಗಲೇ 11 ಪಂದ್ಯಗಳಿಂದ ಅವರು ಮುಂಬೈ ಇಂಡಿಯನ್ಸ್ ಜಯ ಗಳಿಸಿ 18 ಅಂಕ ಮುಟ್ಟವ್ರದಾರ. ಈ ಮುಂದಿನ 3ರಲ್ಲೇ 1 ಗೆದ್ದು ಸಹಿತ 18 ಅಂಕ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಇದ್ದಂಥವ್ರು ನಾವು ಈಗ ಪ್ಲೇ ಆಫ್ದಲ್ಲಿದ್ದೀವಿ, ಫೈನಲ್ಗೆ ಹೋಗ್ತೀವಿ ಅನ್ನೋ ಭರವಸೆಲಿದ್ದಾರೆ. ಇನ್ನು ರಾಯಲ್ ಚಾಲೆಂಜರ್ಸ್ ಈ ಸಲ ಹೊಸ ನಾಯಕ ಬಂದಾರ, ವಿಶೇಷವಾಗಿ ರಜತ್ ಪಾಟೀದಾರ್. ಇವ್ರ ನಾಯಕತ್ವದಲ್ಲೇ ಈ ಸಲ ರಾಯಲ್ ಚಾಲೆಂಜರ್ಸ್ ಇವರು ಪ್ಲೇ ಆಫ್ಗೆ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗ ಲಕ್ನೋ, ಹೈದರಾಬಾದ್, ಕೋಲ್ಕತ್ತಾ ಜೋಡಿ ಇವರ 4 ಪಂದ್ಯಗಳಲ್ಲಿ RCB ಗೆದ್ದ. ಈಗ ಬರ್ತಿ ಅಂದರೆ ಪೂರ್ಣದಲ್ಲಿ ಒಂದು ವಿಶ್ವಾಸದಲ್ಲಿದೆ. ಯಾಕಂದ್ರೆ ಈಗ ಇನ್ನೊಂದು ಪಂದ್ಯ ಗೆದ್ರೆ ಆಯ್ತು, ಅವರು 18 ಆಗ್ತಾರೆ, ಅವರು ಏನಪ್ಪ ಅಂದ್ರೆ ಪ್ಲೇ ಆಫ್ಗೆ ಹೋಗ್ತಾರೆ. ಹೀಗಾಗಿ ಗೆಲ್ಲೋದು ಒಂದು ಬೇಕಾಗಿದೆ ಮುಂದಿನ 2 ಪಂದ್ಯಗಳೆಲ್ಲ. ಆದರೆ ಮುಂದಿನ 2 ಅಥವಾ 3 ಪಂದ್ಯಗಳು ಸೋತ್ರ ಔಟ್ ಆಗೋ ಸಾಧ್ಯತೆಗಳಿದ್ದಾವೆ. ಅದು ಭಯ ಅನ್ನೋದು ಇಲ್ಲ ಅಂತಲ್ಲ, ಆದರೂ ಒಂದು ಸ್ವಲ್ಪ ಈ ಸಲ ಅಂಕಗಳ ಕೌಂಟ್ ಮಾಡುವಂಥದ್ದು, ಅದೇ ಕಾಲಕ್ಕೆ ರನ್ ರೇಟ್ಗಳನ್ನ ಕೌಂಟ್ ಮಾಡುವಂಥದ್ದು ಯಾವ ಸಲ ಇಲ್ಲ ಬೆಂಗಳೂರು ಹೆಚ್ಚು ಕಡಿಮೆ ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಹಿಂದಿನ ಪಂದ್ಯಗಳು ನೋಡಿದರೆ ಭಾಳ ಕಷ್ಟಪಡ್ತಿದ್ದರು ಬೆಂಗಳೂರವರು. ಇನ್ನು ಪಂಜಾಬ್ ಕಿಂಗ್ಸ್ ಅವರು ಏನಪ್ಪ ಅಂತಂದರೆ ಡೆಲ್ಲಿ ಮತ್ತು ಮುಂಬೈ ಜೊತೆ ಆಡೋದು 17 ಅಂಕ ಮುಟ್ಟಿದ್ದಾರೆ ಈಗಾಗಲೇ. ಅದರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ವಿಶ್ವಾಸದಲ್ಲಿದ್ದಾರೆ. ಯಾಕಪ್ಪ ಅಂದ್ರೆ 3ನೇ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಇನ್ನೊಂದು ಪಂದ್ಯ ಗೆದ್ದರು 17 ಅಂಕ ಪಡಿತಾರೆ. ಇನ್ನು 2 ಪಂದ್ಯ ಗೆದ್ರಂತೆ ಮುಗಿದು ಹೋಗಿಬಿಡ್ತು, ಫೈನಲ್ಗೆ ಹೋಗಿ ಬಿಡ್ತಾರೆ ಅವರು. ಇವರು ಇದ್ದಂಥವ್ರು ನಮ್ಮ ಪಂಜಾಬ್ ಕಿಂಗ್ಸ್ ಇದ್ದವರು. ಇನ್ನು ಮುಂಬೈ ಇಂಡಿಯನ್ಸ್ ಇನ್ನೂ 2 ಪಂದ್ಯಗಳಿದ್ದಾವೆ, ಪಂಜಾಬ್ ಮತ್ತು ಡೆಲ್ಲಿ ಜೊತೆಗೆ.
ಇದ್ರಾಗ ಈಗಾಗಲೇ 4 ಪಂಚ್ ಸೋತಿದ್ದಾರೆ ಆರಂಭಿಕ ಹಂತದೊಳಗೆ. ನಂತರ ಮತ್ತೆ ಪುಟ್ಟು ಗೆದ್ದು ಬಂದಾರೆ. ಸತತ 6 ಪಂಚ್ ಗೆದ್ದ. ಹಾರ್ದಿಕ್ ಪಾಂಡ್ಯ ಮುಂದಿನ 2 ಪಂದ್ಯಗಳನ್ನು ಗೆಲ್ಲಬಹುದಾ? ಹೀಗಾಗಿ ಮುಂಬೈ ಇಂಡಿಯನ್ಸ್ 2 ಪಂದ್ಯಗಳನ್ನು ಗೆದ್ದರೆ ಮಾತ್ರ ಪ್ಲೇ ಆಫಿಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಟಾಪ್ 4ದೊಳಗೆ 2 ಪಂದ್ಯ ಗೆಲ್ಲಲಿಕ್ಕಂದ್ರೆ ಇಲ್ಲ ಮುಂಬೈ ಇಂಡಿಯನ್ಸ್ ಪರಿಸ್ಥಿತಿ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇವರು ಸಹಿತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 11 ಪಂದ್ಯ ಹೇಳಿದ್ರೆ 2 ಅದಾವೆ ಅವರು. ಅದರಲ್ಲಿ 2ರಲ್ಲೇನೂ 2 ಗೆಲ್ಲಬೇಕಂತ ಪರಿಸ್ಥಿತಿ ಇದೆ. ಏನು ಸೋಲಾಯಿತು ಮಳೆಯಿಂದ ನಿಂತಪ್ಪ ಅಂದರೆ ಆಗ ರನ್ ರೇಟ್ ಮೇಲೆ ತೊಗೊಳ್ಳೋಂಥ ಪ್ರಸಂಗ ಬರಬಹುದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅನ್ನದೇ ಕೋಲ್ಕತ್ತಾ ನೈಟ್ ರೈಡರ್ಸ್ 2 ಗೆದ್ದರು 11 ಈಗ ಅವ್ರದ್ದು ಪರಿಸ್ಥಿತಿ. 2 ಗೆದ್ದರು ಸಹಿತ ಅವ್ರು ಎಷ್ಟಪ್ಪ ಅಂದ್ರೆ 15 ಅಂಕ ಮುಟ್ಟಬಹುದು. ಆದರೂ ಅವರು ರನ್ ರೇಟು ಅದು ಇದು ನೋಡುವಂಥ ಪ್ರಸಂಗ ಬರ್ತದೆ, ಸಾಧ್ಯತೆ ಕಡಿಮೆ ಇದ್ದಾವೆ. ಇದು ಲಾಸ್ಟ್ ಟೈಮ್ ಚಾಂಪಿಯನ್ ಆಗಿತ್ತು ಅನ್ನೋದು ನೆನಪಿಟ್ಕೋಬೇಕಾಗ್ಯದ. ಇನ್ನು ಲಕ್ನೋ ಸೂಪರ್ ಜಾಯಿಂಟ್ಸ್ ಮುಂದಿನ 2 ಪಂದ್ಯಗಳು ಗೆದ್ದರು ಸಹಿತ ಏನಪ್ಪ ಅಂತಂದ್ರೆ ಅದು ಈಗಾಗಲೇ 11 ಪಂದ್ಯ ಆಡೋದು. ಇನ್ನು 2 ಆಡಿದ್ರೆ ಅದು ಮುಗಿದು ಹೋಗ್ಬಿಡ್ತು. ಅದ್ರಾಗ 16 ಅಂಕ ಹಾಕವ. ಯಾರೊಬ್ಬರು ಸೋಲ್ಲಿ ಅಂತ ಬಯಸ್ಬೇಕಾಗ್ತದೆ. ಈಗ ಹೆಂಗೆ ಹಿಂದೆ ಬೆಂಗಳೂರು ಮಾಡ್ತದೆ ಹಂಗೆ. ಹೀಗಾಗಿ ಟಾಪ್ 7ದಲ್ಲೇ ಗುಜರಾತ್, ರಾಯಲ್ ಚಾಲೆಂಜರ್ಸ್, ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ಇವರು ವಿಶೇಷವಾಗಿ ಫೈನಲ್ ಅಂದರೆ ಪ್ಲೇ ಆಫಿಗೆ ಹೋಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಉಳಿದವರು ಪ್ರಯತ್ನ ಭಾಳಷ್ಟು ಮಾಡಬೇಕಾಗ್ತದೆ. ಭಾಳಷ್ಟು ಅಂದ್ರೆ ಏನು ಭಾಳ ಹೋರಾಟ ಮಾಡಬೇಕಾಗ್ತದೆ. ಅದೇ ಮತ್ತು ಲೆಕ್ಕದ ಮೇಲೆ ನಿಲ್ಲಬೇಕಾಗ್ತದೆ. ಯಾರು ಸೋಲ್ಲಿ ಇನ್ನೊಬ್ರು ಗೆಲ್ಲಿ ಅನ್ನುವಂಥ ಸ್ಥಿತಿಗೆ ಬಂದಿರ್ತದೆ. ಅದೇನೋ ಇರಲಿ ಪ್ಲೇ ಆಫಿಗೆ ಹೋಗುವಂಥದ್ದು ಈ ವಿಶೇಷವಾಗಿ 4 ಟಾಪ್ ಟೀಮ್ಗಳಿಗಿದ್ದರೂ ಸಹಿತ ಇದರಲ್ಲಿ ಒಂದು 2-3 ಸೋತ್ರ ಡೆಲ್ಲಿ ನಮ್ಮ ಗುಜರಾತ್ ಟೈಟನ್ಸ್ ಅಂತ 1 ಗೆದ್ದರೂ ಸಾಕ ಫೈನಲ್ ಆಗ್ತಾರೆ. ಅದೇ ರೀತಿಯಾಗಿ ನಮ್ಮ ರಾಯಲ್ ಚಾಲೆಂಜರ್ಸು ಸಹಿತ 1 ಗೆದ್ದರೆ ಆಗೋ ಸಾಧ್ಯತೆ ಇದ್ದಾವೆ. ಆದರೆ ಮುಂದಿನ ಮಾತ್ರ ಅವ್ರು 2 ಗೆಲ್ಲುವಂಥ ಅನಿವಾರ್ಯತೆಗಳಿದ್ದಾವೆ. ಮುಂಬೈ ಇಂಡಿಯನ್ಸ್ಗಾಗಿರ್ಬೋದು, ಪಂಜಾಬ್ ಕಿಂಗ್ಸ್ಗಾಗಿರ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಪೂರ್ತಿ ಗೆಲ್ಲಬೇಕಂತ ಪರಿಸ್ಥಿತಿ ಇದೆ. ಕೋಲ್ಕತ್ತಾ ನೈಟ್ ರೈಡರ್ಸು ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸು ಮೋಸ್ಟ್ಲಿ ಅವ್ರು ಔಟ್ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಪ್ಲೇ ಆಫ್ಗೆ ಹೋಗುವ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಟಾಪ್ 5 ಟೀಮ್ಗಳನ್ನ ಆಯ್ಕೆ ಮಾಡ್ತಿದ್ದಾರೆ ಪ್ಲೇ ಆಫ್ಗೆ. ಅದ್ರ ಮತ್ತು ಪ್ಲೇ ಆಫ್ದಲ್ಲೇ ನಂತರ 2ನೇದ 3ನೇದವ್ರಿಗೆ 4ನೇದಾಗಿ ಇಡುವಂಥದ್ದು. ಅದರ ಮತ್ತೆ ಆಗ್ತಾರೆ ಯಾರು ಗೆಲ್ತಾರೆ 4ಕ್ಕೆ ಟಾಪ್ 4ದಾಗ ಬರುವಂಥದ್ದು. ಅದರಾಗ ಸೆಮಿಫೈನಲ್ಲ, ಆಮೇಲೆ ಫೈನಲ್ಲ, ಹೀಗೆಲ್ಲ ಮಾಡಿ ಆದಷ್ಟು ಸೋಸಿ ತೆಗೆಯುವಂಥ ಗೆಲ್ಲುವ ಅವಕಾಶ ಎಲ್ಲರಿಗೂ ಸಿಗುವಂಥ. ಯಾಕೆಂದ್ರೆ ಏನೋ ಒಂದು ಟೈಮ್ದೊಳಗೆ ಒಂದು ಟೀಮಿಗೆ ಯಾವುದೋ ಒಂದು ಬ್ಯಾಡ್ ಲಕ್ ಅನ್ರಿ ಮತ್ತೇನು ಅನ್ರಿ. ಯಾಕಂದ್ರೆ ಕಾರಣ 100 ಬ್ಯಾಡ್ ಲಕ್ ಅಂತಿದೆಯಲ್ಲ. ಯಾಕೆಂದರೆ ಒಂದು ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗ್ತದೆ ಗೆಲ್ಲಬೇಕಾದ್ರೆ. ಜೊತೆಗೆ ಶಕ್ತಿನೂ ಸಮರ್ಪಣೆ ಮಾಡಬೇಕಾಗ್ತದೆ ಮತ್ತು ಎದುರಾಳಿಯ ದೋಷಗಳನ್ನು ತಿಳ್ಕೊಂಡು ಆಟ ಆಡಬೇಕಾಗ್ತದೆ. ಯಾವ ಬ್ಯಾಟ್ಸ್ಮನ್ ಯಾವ ರೀತಿ ಎಲ್ಲಿ ವೀಕ್ನೆಸ್ ಅಂತ ತಿಳ್ಕೊಂಡು ಬಾಲ್ ಹಾಕುವಂಥ ಪ್ರಸಂಗ ಇರ್ತದೆ. ಇವೆಲ್ಲವೂ ಅಭ್ಯಾಸ ಮಾಡಿಕೊಂಡು ಆ ದಿಶೆಯಲ್ಲಿ ಕ್ಯಾಪ್ಟನ್ ಅಂತ ಒಂದು ಜವಾಬ್ದಾರಿ ಭಾಳ ಇರ್ತದೆ. ಯಾಕಂದರೆ ಯಾರ್ಯಾರು ವೀಕ್ನೆಸ್ ಏನು ಭಾಳ ಅಭ್ಯಾಸ ಮಾಡಬೇಕಾಗ್ತದೆ ಎದುರಾಳಿದು. ಅದು ಮಾಡ್ಕೊಂಡು ಆ ರೀತಿಯಲ್ಲಿ ಬಾಲ್ಸ್ ಮಾಡಿಸ್ತಾ ಅದೇ ರೀತಿ ಬಾಲರು ಸಹಿತ ಆಗಿರ್ಬೋದು. ಅವರು ಅಷ್ಟೇ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ. ಕ್ಯಾಪ್ಟನ್ ಹೇಳಿದ ರೀತಿಯಲ್ಲೇ ಬಾಲ್ ಮಾಡುವಂಥದ್ದು, ವಿಕೆಟನ್ನು ತೊಗೊಳ್ಳುವಂಥದ್ದು ಬಾಲರ್ದಾದ್ರೆ. ಬ್ಯಾಟ್ಸ್ಮನ್ಗಳದ್ದು ಕಾನ್ಸಂಟ್ರೇಟ್ ಮಾಡಿ ಸ್ಪಿನ್ನರ್ನ ಯಾವ ರೀತಿ ಆಡಬೇಕು, ಫಾಸ್ಟ್ ಬಾಲರ್ ಯಾವ ರೀತಿ ಆಡಬೇಕು, ಯಾವ ಬಾಲರಲ್ಲಿ ಏನು ವೀಕ್ನೆಸ್ ಇದ್ದಾವೆ, ಮತ್ತು ಆಫ್ ದ ಸ್ಟಿಕ್ ಹಾಕಿದಕ್ಕೆ ನಾವು ಯಾವ ರೀತಿಯಾಗಿ ಎತ್ತಬೋದು ಬಾಲನ್ನು, ಮತ್ತು ಲೆಗ್ ಸ್ಟಿಕ್ ಮೇಲೆ ಯಾವ ರೀತಿಯಾಗಿ ಆಡಬೇಕು, ನೇರವಾಗಿ ಮಿಡಲ್ ಸ್ಟಂಪ್ ಮೇಲೆ ಅದು ಟರ್ನ್ ಬಾಲ್ ಮೇಲೆ ಯಾವ ರೀತಿ ಆಡಬೇಕು. ಇವೆಲ್ಲ ಕಲೆಗಳಿದ್ದಾವೆ. ಕಲೆ ಜೊತೆ ಇನ್ನೊಂದು ಏನದಪ್ಪ T20 ಅಲ್ಲ, ನೀವು ಏನು ಜಡ್ಜ್ಮೆಂಟ್ ಮಾಡಿ ಕ್ವಿಕ್ಕಾಗಿ ತೊಗೋಬೇಕಾಗ್ತದೆ ಡಿಸಿಷನ್ನ. ಅದಕ್ಕೆ ಇಲ್ಲಿ ಭಾಳ ಅವಕಾಶಗಳು ಇರುವುದಿಲ್ಲ. ಒಬ್ಬ ಬಾಲರ್ 4 ಓವರ್ ಇರ್ತಾವೆ. ಆ 4 ಓವರ್ದಲ್ಲಿ ಅವ್ರು ತನ್ನ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಎದುರಾಳಿಯ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕೋದಷ್ಟೇ ಅಲ್ಲ, ರನ್ ಆದಷ್ಟು ಕಡಿಮೆ ಮಾಡುವಂಥ 20 ಓವರ್ಗಳಲ್ಲಿ ಮಾಡುವಂಥ ಸಾಹಸ ಮಾಡಬೇಕಾಗ್ತದೆ. ಹೀಗಾಗಿ ಇಡೀ 20 ಓವರ್ಗಳು ತುಂಬ ಯಾವ ಟೀಮ್ ತನ್ನಂಥ ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು. ಫೀಲ್ಡಿಂಗ್ ಸಹಿತ ಅಷ್ಟು ಮುಖ್ಯದ ಇವತ್ತು. ಯಾಕಂದ್ರೆ ಎಷ್ಟು ರನ್ನನ್ನು ತಡೀತಾರಪ್ಪ, ಎಷ್ಟು ಬೌಂಡ್ರಿಗಳನ್ನು ತಡೀತಾರೆ, ಎಷ್ಟು ಸಿಕ್ಸಸ್ ತಡೀತಾರೆ. ಸಿಕ್ಸ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಕ್ಯಾಚ್ ಹಿಡಬೇಕಾಗ್ತದೆ ಅದನ್ನು ಬಾರ್ಡರ್ ಮೇಲೆ. ಆದರೆ ಅದು ಯಾರು ತಡೀತಾರೆ, ರನ್ ಯಾರು ಕಡಿಮೆ ಕೊಡ್ತಾರೆ ಅವ್ರು ಗೆಲ್ಲೋ ಸಾಧ್ಯತೆಗಳು ಇರ್ತಾವೆ. ಜೊತೆಗೆ ಬ್ಯಾಟ್ಸ್ಮನ್ಗಳಾದರೂ ಸಹಿತ ಹೊಡಿ ಬಡಿ ಕಡಿಯಲ್ಲಿ ಯಾರು ಜನರಿದ್ದಾರೆ, ಇದಕ್ಕೆ ಹೊಡಿ ಬಡಿ ಕಡಿಯಲ್ಲಿ ಅಂತ ಐಸೈಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಐಸೈಟು ಮತ್ತು ಜಡ್ಜ್ಮೆಂಟು ಎರಡೂ ಭಾಳ ಇಂಪಾರ್ಟೆಂಟ ಆ ನೆಲೆಯಲ್ಲಿ. ಯಾಕಂದರೆ ಇವತ್ತು ಬಾಲಿಂಗ್ ಕ್ಷೇತ್ರ ಭಾಳಷ್ಟು ಪ್ರಬುದ್ಧ ಆಗಿದೆ ಇವತ್ತು. ಮತ್ತು ಅದೇ ಕಾಲಕ್ಕೆ ಫಾಸ್ಟ್ ಬಾಲರ್ಸ್ ಅಂತ ಭಾಳಷ್ಟು ಸ್ವಿಂಗ್ ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಬ್ಯಾಟ್ಸ್ಮನ್ನ ಕಂಗಡಿಸುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಮತ್ತು ಸ್ಪಿನ್ನರ್ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಸಾಧಿಸ್ಬಿಟ್ಟಿಗೆ ಸ್ಪಿನ್ ಬಾಲ್ ಆಡೋದು ಅಷ್ಟು ಸುಲಭದ ಮಾತಲ್ಲ ಅಂತ ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಏನೋ ಆಗಲಿ ಈ T20 ಎಂದಾಗೆ ಕ್ರಿಕೆಟ್ಗೆ ಒಂದು ಹೊಸತನ ಬಂತದ,
ಯಾವುದೇ ಫೀಲ್ಡ್ ಇದ್ರೂ ಸಹಿತ ಅದರದ್ದೇ ಅಂತ ಮಹತ್ವ ಹೆಚ್ಚಾಗ್ಯದ. ಇದು ಚುಟುಕ ಏನು ಕ್ರಿಕೆಟ್ ಅದ ಇವತ್ತು ಭಾಳಷ್ಟು ಜನರಿಗೆ ಲೈಕು ಆಗಲಿಕ್ಕೆ. ಯಾಕೆಂದ್ರೆ ಇಲ್ಲಿ ರಿಸಲ್ಟ್ ಇದ್ದೇ ಇರ್ತದೆ, ಸೋಲ ಗೆಲುವ, ಡ್ರಾ ಆಗೋದು ಎಂದೋ ಏನೋ. ಅದು ಏನಪ್ಪ ಅಂತಂದ್ರೆ ಸಮ ಏನು ಸ್ಕೋರ್ ಬಂದು ನಿಂತಾಗ ಟೈಅಪ್ ಆಗುವಂಥವು ಇರ್ತಾವೆ. ಎಂದೋ 10 ವರ್ಷಕ್ಕೋ 20 ವರ್ಷಕ್ಕೋ 15 ವರ್ಷಕ್ಕೋ ಆಗುವಂಥ ಘಟನೆಗಳು. ಹೀಗಾಗಿ ರಿಸಲ್ಟ್ ಓರಿಯೆಂಟೆಡ್ ಈ T20 ಎಲ್ಲರೂ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಜಲ್ದಿ ಮುಗಿತದೆ. 5 ದಿನಗಳ ಗಂಟೆ ಕೂಡುವಂಥದ್ದು ಇಲ್ಲೇ ಪ್ರಮೇಯ ಇರುವುದಿಲ್ಲ. ತನ್ನ ಸಮಯವನ್ನು ಹಾಳು ಮಾಡ್ಕೊಳ್ಳೋಂಥದ್ದು ಇಲ್ಲಿ ಇರುವುದಿಲ್ಲ. ಇವತ್ತು ಯಾರಿಗೂ ಸಮಯ ಇಲ್ಲ. ಯಾಕಂದ್ರೆ ಇವತ್ತು ನೋಡ್ರಿ ಎಲ್ಲರೂ 5 ನಿಮಿಷ ಬಂದು ಹೋಗ್ರಿ ಅನ್ನುವಂಥ ಪ್ರಸಂಗ ಇದ್ದಾವೆ. ಇವತ್ತು ಓದು ಪ್ರವೃತ್ತಿ ಕಡಿಮೆ ಆಗ್ಲಿಕ್ಕತ್ತದ, ಕ್ವಿಕ್ ನಮ್ಗೆ ತಿಳಿಯುವಂಥ ಸ್ವಭಾವ ಹೆಚ್ಚಾಗ್ಲಿಕ್ಕತ್ತದ. ಹೀಗಾಗಿ T20 ಎಲ್ಲ ಜನರ ಮನಸ್ಸನ್ನು ಗೆದ್ದದ. IPL ಅಂತ ಮುಗಿದೋಗ್ಬಿಡ್ತು. ಹೀಗಾಗಿ ಪ್ರತಿಯೊಬ್ಬ ಆಟಗಾರನ ಬೆಲೆನೂ ಪ್ರತಿ ಆಟದಿಂದ ಆಟಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ದುಡ್ಡಿನಿಂದ ಇವತ್ತು ನಾವು ಕ್ರಿಕೆಟನ್ನು ಅಳಿಯುವಂಥ ದಿನಗಳು ಬಂದಿದ್ದಾವೆ. ಹೀಗಾಗಿ ಶುಭ್ಮನ್ ಆಗಿರಲಿ, ರಜತ್ ಪಾಟೀದಾರ್ ಆಗಿರಲಿ, ಪಂಜಾಬಿನ ಶ್ರೇಯಸ್ ಅಯ್ಯರ್ ಆಗಿರಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಅಕ್ಷರ್ ಪಟೇಲ್ ಆಗಲಿ, ರಿಷಬ್ ಪಂತ್ ಆಗಲಿ, ಇವರೆಲ್ಲರೂ ಇವತ್ತು ಗೆಲ್ಲೋದಕ್ಕಾಗಿ ಹಪಹಪಿಸ್ತಾ ಇದ್ದಾರೆ. ಯಾಕಂತಂದ್ರೆ ಗೆದ್ದವ ಏನಪ್ಪ ಅಂತಂದ್ರೆ ಇಡೀ ಈ ಒಂದು IPL ದೊಡ್ಡ ಹೀರೋ ಆಗ್ತಾನೆ. ಸಾಕಷ್ಟು ದುಡ್ಡು ಸಿಗ್ತದೆ, ಮರ್ಯಾದೆ ಸಿಗ್ತದೆ, ಜೊತೆಗೆ ಜನರ ಒಂದು ಪ್ರೀತಿ ವಿಶ್ವಾಸ ಸಿಗ್ತದೆ ಅನ್ನೋದು ಎಲ್ಲರಲ್ಲೂ ಇರೋದ್ರಿಂದಾಗೆ ಈ ಪಂದ್ಯಗಳಿಗೆ ಎಲ್ಲದ ಮಹತ್ವ ಬಂತು ಅಂತ ಹೇಳ್ತಾ IPL ಈ ನೆಲೆಯಲ್ಲಿ ಈಗ ಪ್ಲೇ ಆಫಿಗೆ ಬಂದು ನಿಂತದ. ಪ್ಲೇ ಆಫ್ದಲ್ಲಿ ಯಾರ್ಯಾರು ನೋಡೋಣ ಯಾರು ಬರ್ತಾರೆ ಅಂತ ಹೇಳ್ತಾ 17ರಿಂದ ಆರಂಭ ಆಗುವ ಇದು 25ಕ್ಕೆ ಕೊನೆ ಆಗ್ತದೆ. ಅಲ್ಲಿವರೆಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.